Hi all, welcome back to my channel. ನಾನು ಅನನ್ಯ. ವಾಟ್ ಮೇಕಪ್ ಪ್ರಾಡಕ್ಟ್ಸ್ ಯು ನೀಡ್ ಆ್ಯಕ್ಚುಲಿ ಇದೊಂದು ಎಲ್ಲರಿಗೂ ಕ್ವಶನ್ ಇದ್ದೇ ಇರ್ತದೆ. ಈಗ ನೀವು 10 ಇನ್ಫ್ಲುಯೆನ್ಸರ್ಸ್ದು ವಿಡಿಯೋ ನೋಡ್ತೀರಿ, ಒಬ್ಬೊಬ್ರು ಒಂದೊಂದು ರೆಕಮೆಂಡ್ ಮಾಡ್ತಾರೆ. ಬಟ್ ಇದು ನಮ್ಗೆ ಆ್ಯಕ್ಚುಲಾಗಿ ಬೇಕಾ ಬೇಡವಾ, ನಾವು ತಗೋಬೇಕಾ ಬೇಡವಾ, ವರ್ತ್ ಇಟ್ಟ ಅಲ್ವಾ, ಹೀಗೆ ಕೆಲವು ಗೊಂದಗಳಿರ್ತದಲ್ಲ. ಸೊ ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ತೇನೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ನಾವು ಇಲ್ಲಿ ಬರೋದಾದ್ರೆ ಪ್ರೈಮರ್ ನೋಡುವ. ಈಗ ತುಂಬಾ ಟ್ರೆಂಡಲ್ಲಿ ಇರೋದಂದ್ರೆ ಗ್ರಿಪ್ಪಿಂಗ್ ಪ್ರೈಮರ್, ಮತ್ತೆ ಸಿಲಿಕಾನ್ ಪ್ರೈಮರ್ ಅಥವಾ ಬ್ಲರಿಂಗ್ ಪ್ರೈಮರ್, ಇದೆಲ್ಲಾನು ಕೆಲವು ವೆರೈಟಿಗಳು ನನ್ನ ಹತ್ರ ಇರೋದ್ರಲ್ಲಿ. ಹಾಗೆ ಇನ್ನೊಂದು ಬರ್ತದೆ ಇಲ್ಯುಮಿನೇಟಿಂಗ್ ಪ್ರೈಮರ್, ಆಯ್ತಾ. ಈಗ ಇದರಲ್ಲಿ ಯಾವ್ದು ನಾವು ತಗೋಬೇಕು ಅಂತ, ಮೇಕಪ್ ಅಲ್ಲಿ ಕೆಲವು ಸ್ಟೆಪ್ಗಳನ್ನ ನಾವು ಸ್ಕಿಪ್ ಮಾಡ್ಬೋದು. ಅಂಥದ್ದೇ ಈ ಪ್ರೈಮರ್ ನಿಮಗೆ ಬೇಕಾ ಬೇಡವಾ ಕೇಳೋದಾದ್ರೆ ಪ್ರೈಮರ್ನ ನೀವು ಸ್ಕಿಪ್ ಮಾಡ್ಬೋದು. ನಿಮಗೆ ಶಾಕಿಂಗ್ ಅಂತ ಅನ್ನಿಸ್ಬೋದು, ಬಟ್ ಯಾಕೆ ನಾನು ಹೇಳ್ತಾ ಇದ್ದೇನೆ ಹೇಳಿದ್ರೆ, ನೀವೊಂದು ಒಳ್ಳೆ ಸ್ಕಿನ್ ಕೇರ್ ಮಾಡಿದ್ರೆ, ಅಂದ್ರೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನೀವು ಟೋನಿಂಗ್ ಇಂದ, ಸೀರಮ್ ಇಂದ, ಮಾಯಿಶ್ಚರೈಸರ್ ಇಂದ, ಸನ್ಸ್ಕ್ರೀನ್ ಇಂದ ಇದೆಲ್ಲಾನು ನೀವು ಅಪ್ಲೈ ಮಾಡಿದ್ರೆ ಒಂದು ಒಳ್ಳೆ ನಿಮಗೆ ಬೇಸ್ ಸಿಗ್ತದಲ್ಲ. ಮತ್ತೆ ನಿಮಗೆ ಪ್ರೈಮರ್ ಅಪ್ಲೈ ಮಾಡಬೇಕು ಅಂತ ಇಲ್ಲ. ಈಗ ತುಂಬಾ ಅಗತ್ಯ ಅಂತ ಹೇಳಿದ್ರೆ ಆಯಿಲಿ ಸ್ಕಿನ್ ಅವರು, ಕಾಂಬಿನೇಷನ್ ಸ್ಕಿನ್ ಅವರು ಯೂಸ್ ಮಾಡಬೇಕಾಗಿ ಬರಬಹುದು. ಇನ್ನು ಉಳಿದ ಸ್ಕಿನ್ ಉಂಟಲ್ಲ, ಅವರಿಗೆಲ್ಲ ಪ್ರೈಮರ್ ಅಷ್ಟೊಂದು ಅಗತ್ಯ ಬೀಳೋದಿಲ್ಲ, ನೀವು ವೆಲ್ ಪ್ರೆಪ್ ಮಾಡಿದ್ದು ಸ್ಕಿನ್. ಇಲ್ಲ ನಾನು ಒಂದೇ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೇನೆ, ನಂಗೆ ಇನ್ನೇನು ಬೇಡ ಅಂತ ಹೇಳೋರು, ಆಗ ನೀವು ಪ್ರೈಮರ್ನ ಯೂಸ್ ಮಾಡಬಹುದು. ಇನ್ನು ಯಾವ ಪ್ರೈಮರ್ ಯಾರಿಗೆ ಅಂತ ಕೇಳೋದಾದ್ರೆ, ಈ ಸಿಲಿಕಾನ್ ಬೇಸ್ಡ್ ಉಂಟಲ್ಲ, ಇದು ಸಾಧಾರಣ ಎಲ್ಲರಿಗೂ ಸೂಟ್ ಆಗ್ತದೆ. ಇದು ಪೋರ್ ಬ್ಲರಿಂಗೂ ಹೆಲ್ಪ್ ಆಗ್ತದೆ, ಸ್ಕಿನ್ ಮ್ಯಾಟಿಫೈಂಗೂ ಹೆಲ್ಪ್ ಆಗ್ತದೆ. ಹಾಗೆ ಪರ್ಟಿಕ್ಯುಲರ್ ಆಗಿ ಇದೇ ಸ್ಕಿನ್ ಟೈಪ್ ಅವರೇ ಯೂಸ್ ಮಾಡಬೇಕು ಅಂತೆಲ್ಲ ಯಾರಾದ್ರೂ ಯೂಸ್ ಮಾಡಬಹುದು ಸಿಲಿಕಾನ್ ಬೇಸ್ಡ್. ಇನ್ನು ಬ್ಲರ್ ಪ್ರೈಮರ್ ಹೇಳ್ಬೇಕು ಹೇಳಿದ್ರೆ, ಅದು ಯಾರಿಗೆಲ್ಲ ಓಪನ್ ಪೋಸ್ ಉಂಟು ಅಥವಾ ತುಂಬಾ ಫೈನ್ ಲೈನ್ಸ್ ಉಂಟು ಇಲ್ಲ ಸ್ಮೈಲ್ ಲೈನ್ಸ್ ಉಂಟು, ಇಂಥವರೆಲ್ಲ ಅದನ್ನ ಪರ್ಚೇಸ್ ಮಾಡಬಹುದು. ಆಕ್ಚುಲಿ ಮೇಕಪ್ ಎಂತ ಗೊತ್ತುಂಟಾ, ಅದು ಮ್ಯಾಜಿಕ್ ಅಲ್ಲ. ನಿಮ್ಮ ಟೆಕ್ಸ್ಚರ್ಸ್ ಅದು ಇದು ಎಲ್ಲ ವಿಸಿಬಲ್ ಇದ್ದೇ ಇರ್ತದೆ. ನೀವು ನ್ಯಾಚುರಲಿಟಿ ಹೋದ ತಕ್ಷಣ ನಿಮಗೆ ಲೈಟಿಂಗ್ ಅಲ್ಲಿ, ಲೈಟ್ ಸೆಟಪ್ ಅಲ್ಲಿ ನಿಮಗೆ ಎಷ್ಟು ಫ್ಲಾಲೆಸ್ ಸ್ಕಿನ್, ಇವ್ರ ಸ್ಕಿನ್ ಅಲ್ಲಿ ಏನೂ ಇಲ್ಲ ಅಂತ ಅನ್ನಿಸ್ಬೋದು. ಬಟ್ ಹಾಗೆ ಅಲ್ಲ, ಅದೆಷ್ಟೇ ಹೈ ಎಂಡ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಟೆಕ್ಸ್ಚರ್ಸ್ ಕಂಡೇ ಕಾಣ್ತದೆ. ಅದನ್ನ ನಾವು ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಪ್ರೈಮರ್ ಇಂದ ವಾಲ್ ಪುಟ್ಟಿಯಾಗಿ ನಾವು ನೀಟ್ ಅಂಡ್ ಸ್ಮೂತ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಏನೋ ಒಂದು ಸ್ವಲ್ಪ ಹದ ಸ್ವಲ್ಪ ಕಮ್ಮಿ ಮಾಡ್ಬೋದು ಅಷ್ಟೇ. ತುಂಬಾ ಏನ್ ಇಂಟೆನ್ಸಿಟಿ ಉಂಟು ಅದನ್ನ ಸ್ವಲ್ಪ ಕಡಿಮೆ ಮಾಡ್ಬೋದು ಪ್ರೈಮರ್ಸ್ ಇಂದ. ಪ್ರೈಮರ್ ಅಂದ್ರೆ ಅದು ಹೋಲ್ಡ್ ಮಾಡ್ತದೆ ಅಂತ ಅಲ್ಲ, ಮೇಕಪ್ ನ 100% ಅಲ್ಲ, ಅದು ಒಂದು ಸ್ಮೂತ್ ಕ್ಯಾನ್ವಸ್ ಕೊಡ್ತದೆ ಅಂತ ಎಲ್ಲರೂ ನಂಬಿಕೆ ಅಷ್ಟೇ. ಈಗ ನೆಕ್ಸ್ಟ್ ನೋಡುವ ಕಲರ್ ಕರೆಕ್ಟರ್ ಅಲ್ಲಿ ಈ ತರ ಪ್ಯಾಲೆಟ್ಸ್ ನೀವು ತಗೊಂಡಿರ್ತೀರಾ ಯಾರಾದ್ರೂ, ಅಂದ್ರೆ ತುಂಬಾ ಕಲರ್ಸ್ ಇರೋ ಅಂತದ್ದು. ಆಕ್ಚುಲ್ ಆಗಿ ನಮ್ಗೆ ಆ ಕಲರ್ಸ್ ಯೂಸೇ ಇರುವುದಿಲ್ಲ. ಅಂದ್ರೆ 1-2 ಶೇಡ್ ಬಿಟ್ರೆ ನಮ್ಗೆ ಇನ್ಯಾವ್ದು ಹೆಚ್ಚಾಗಿ ಯೂಸ್ಗೆ ಬರೋದಿಲ್ಲ ಅಂತ ಶೇಡ್ಸ್ ಇರ್ತದೆ ಇಂಥ ಪ್ಯಾಲೆಟ್ಗಳಲ್ಲಿ ಅಲ್ವಾ. ಅದಕ್ಕಿಂತ ನೀವು ಇಂಥ ಪ್ಯಾಲೆಟ್ಸ್ ನ ಟ್ರೈ ಮಾಡಬಹುದು. ಇದು ಇನ್ಸೈಟ್ ಇಂದ ನಾನು ತುಂಬಾ ವಿಡಿಯೋಗಳು ತೋರಿಸಿದ್ದೇನೆ, ನಾನು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೇನೆ. ಹಾಗಾಗಿ ನಾನೊಂದು ಧೈರ್ಯದಲ್ಲಿ ನಿಮಗೆ ನಾನು ರೆಕಮೆಂಡ್ ಮಾಡಬಹುದು ಈ ಪ್ರಾಡಕ್ಟ್ ನ. ಇನ್ಸೈಟ್ ಪ್ರೋ ಕನ್ಸೀಲರ್ ಪ್ಯಾಲೆಟ್. ಇದರಲ್ಲಿಗೆ 2 ವೇರಿಯಂಟ್ ಬರ್ತದೆ ಆಯ್ತಾ. ಒಂದರಲ್ಲಿ ನಿಮಗೆ ಫುಲ್ ಅಂದ್ರೆ ಕರೆಕ್ಟರ್ಸ್ ಇರ್ತದೆ, ಬರೀ ಏನು ಈ ಪೀಚ್ ಕರೆಕ್ಟರ್, ಆರೆಂಜ್ ಕರೆಕ್ಟರ್ ಅಂತದ್ದು. ನಾನು ಆಲ್ರೆಡಿ ಇದರಲ್ಲಿ ಪ್ಯಾನ್ ಹಿಟ್ ಮಾಡಿದ್ದೇನೆ, ನಂಗೆ ಅಷ್ಟು ಫೇವ್ರೇಟ್. ಈ 4 ಕಲರ್ ನಾನು ತುಂಬಾ ಯೂಸ್ ಮಾಡಿದ್ದೇನೆ. ಇನ್ನೆರಡು ನನಗೆ ತುಂಬಾ ಕಮ್ಮಿ ಕ್ವಾಂಟಿಟಿಯಲ್ಲಿ ಯೂಸ್ ಆಗ್ತದೆ, ಅಥವಾ ಮಿಕ್ಸ್ ಅಂಡ್ ಮ್ಯಾಚ್ ಹೀಗೆ ಮಾಡ್ತೇನೆ. ಬಟ್ ಐ ಫಿನಿಶ್ಡ್ ಇಟ್. ಇನ್ನೊಂದು ತಗೊಂಡೆ ನಾನು, ಒಂದು ಟ್ರೈ ಮಾಡಿದ್ದೇನಲ್ಲ, ಇನ್ನೊಂದು ನೋಡುವ ಅಂತ. ಇದರಲ್ಲಿ ನಿಮಗೆ ಹೀಗೆ ಮತ್ತೆ 6 ಕಲರ್ ಶೇಡ್ಸ್ ಅಲ್ಲಿ ಬರ್ತದೆ. ಬಟ್ ಇದರಲ್ಲಿ ನಿಮಗೆ ಬೇರೆ ಕಲರ್ಸ್ ಸಿಗ್ತದೆ, ಅಂದ್ರೆ ಪರ್ಪಲ್ ಕರೆಕ್ಟರ್, ಗ್ರೀನ್, ಯೆಲ್ಲೋ ಕರೆಕ್ಟರ್, ಹಾಗೆ ಇದು ಕಾಂಟೂರ್ ಅಂಡ್ ಕನ್ಸಿಲರ್ ಶೇಡ್ ಆಯ್ತಾ. ಇದರಲ್ಲಿ ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಬಹುದು. ಲೈಟ್ ಕಲರ್ ಆದ್ರೆ ಲೈಟೆಸ್ಟ್ ಇದನ್ನ ಯೂಸ್ ಮಾಡಬಹುದು ಹೈಲೈಟಿಂಗ್ ಗೆ, ಇನ್ನು ಕರೆಕ್ಟರ್ ಇದು ಯೂಸ್ ಮಾಡಬಹುದು. ಇದೆರಡು ಮಿಕ್ಸ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಮ್ಯಾಚ್ ಸಿಗಬಹುದು. ನನಗೆ ಆತರ ವರ್ಕ್ ಆಗ್ತದೆ. ಇದೆರಡು ಮಿಕ್ಸ್ ಮಾಡಿದ್ರೆ ನನ್ನ ಕರೆಕ್ಟ್ ಕಲರ್ ಸಿಗ್ತದೆ ನನಗೆ. ಮತ್ತೆ ಇದನ್ನ ನೀವು ಕಾಂಟೂರ್ ಆಗಿ ಯೂಸ್ ಮಾಡಬಹುದು, ನಿಮಗೆ ಬ್ರಾನ್ಸರ್ ಆಗಿ ವರ್ಕ್ ಆಗ್ತದೆ. ಒಂಥರ ನ್ಯೂಟ್ರಲ್ ಟೋನ್ ಅಲ್ಲಿ ಉಂಟು, ಆಚೆ ವಾರ್ಮ್ ಅಲ್ಲ, ಈಚೆ ಕೂಲ್ ಅಲ್ಲ, ಆತರ ಎರಡು ಮಿಕ್ಸ್ಡ್ ಅಂತ ಹೇಳ್ಬೋದು ಈ ಬ್ರೌನ್ ಕಲರ್ ಆಯ್ತಾ. ಇದು ನಿಮಗೆ ತುಂಬಾ ವೇಯಲ್ಲಿ ಯೂಸ್ ಆಗ್ತದೆ, ನಿಮ್ಮ ಎಲ್ಲಾ ಪ್ರಾಬ್ಲಮ್ಗಳನ್ನ ಹೈಡ್ ಮಾಡೋದಕ್ಕೆ. ಮತ್ತೆ ಒಳ್ಳೆ ಕವರೇಜ್ ಸಹ ಉಂಟು ಇದರಲ್ಲಿ. ಹಾಗಾಗಿ ನಾನು ಇದನ್ನ ರೆಕಮೆಂಡ್ ಮಾಡ್ತೇನೆ. ನಿಮ್ಮ ಬಜೆಟ್ ಕಡಿಮೆ ಇದ್ರೆ ಪ್ಲಸ್ ಅಫೋರ್ಡೆಬಲ್, ನಾನು ಯೂಸ್ ಮಾಡುವಂತ ರೇಂಜ್ ಅಲ್ಲಿ ಹೇಳ್ತಿರೋದ್ರಿಂದ ನಿಮಗೆ ಇದು ಒನ್ ಆಫ್ ದ ಬೆಸ್ಟ್ ಕನ್ಸಿಲರ್ ಪ್ಯಾಲೆಟ್ಸ್. ಈಗ ಫೌಂಡೇಶನ್ಸ್ ಟ್ರೆಂಡ್ ಕಡಿಮೆ, ಸೀರಮ್ ಫೌಂಡೇಶನ್ ಅಥವಾ ಟಿಂಟ್ ಅಥವಾ ಸನ್ಸ್ಕ್ರೀನ್, ಟಿಂಟೆಡ್ ಸನ್ಸ್ಕ್ರೀನ್, ಈ ತರ ಎಲ್ಲ ಟ್ರೆಂಡ್ ಅಲ್ಲಿರೋದು ಜಾಸ್ತಿ. ಅದು ಇದು ಅಂತ ಕನ್ಫ್ಯೂಷನ್ ಇದ್ರೆ ಪ್ಲೀಸ್ ಕನ್ಫ್ಯೂಸ್ ಆಗದೆ ನೀವು ಮೇಬ್ಲಿನ್ ಫಿಟ್ ಮೀ ಫೌಂಡೇಶನ್ ನ ಪರ್ಚೇಸ್ ಮಾಡಬಹುದು. ಮತ್ತೆ ಇಂಥ ದೊಡ್ಡ ಪ್ಯಾಕೇಜ್ ಗಳಿಗಿಂತ ಇಂಥ ಟ್ಯೂಬ್ ಫೌಂಡೇಶನ್ ನೀವು ಪರ್ಚೇಸ್ ಮಾಡಬಹುದು. ನಿಮ್ಮ ರೇಂಜ್ ಅಲ್ಲಿ ಪ್ಲಸ್ ಒಳ್ಳೇದು ಇರಬೇಕು, ಬಿಲ್ಡೇಬಲ್ ಇರಬೇಕು ಅಂದ್ರೆ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಇನ್ನು ಸ್ಟೇಜ್ ಅವ್ರದ್ದು ಬರ್ತದೆ ಈ ತರ ಟ್ಯೂಬ್ ಫೌಂಡೇಶನ್, ಇದು ಒನ್ ಆಫ್ ದ ಬೆಸ್ಟ್ ಆಯ್ತಾ. ಇದು ನನ್ನ 2 ಗೋ ಟು ಫೌಂಡೇಶನ್ಗಳು ಎಲ್ಲೇ ಹೋಗ್ಲಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಪಿಕ್ ಮಾಡ್ತೇನೆ ಮೇಬ್ಲಿನ್ ಫಿಟ್ ಮೀ, ಯಾಕಂದ್ರೆ ನನಗೆ ಬೆಸ್ಟ್ ಸೂಟೆಡ್ ಆಗಿದೆ. ನನ್ನ ಶೇಡ್ 220 ನ್ಯಾಚುರಲ್ ಬೀಚ್. ಈಗ ನೋಡೋಣ ಹೈಲೈಟಿಂಗ್ ಕನ್ಸೀಲರ್, ಅಂದ್ರೆ ನಿಮ್ಮ ಶೇಡ್ಗಿಂತ ಒಂದು 2-3 ಟೋನ್ ಲೈಟರ್ ಕನ್ಸೀಲರ್ಸ್ ಆಯ್ತಾ. ಇದು ಲೋರಿಯಾಲ್ ಇಂದ ಇನ್ಫ್ಯಾಲಿಬಲ್ ಫುಲ್ ಕವರೇಜ್ ಕನ್ಸೀಲರ್. ಇದರಲ್ಲಿ ಶೇಡ್ 341. ಇದು ನನ್ನ
ಹೈಲೈಟಿಂಗ್ ಕನ್ಸಿಲರ್. ಮತ್ತೆ ನೀವು ಇದರಲ್ಲಿರೋ ಶೇಡ್ ನಾನೇನು ಹೇಳಿದೆ ಇದನ್ನು ನೀವು ಹೈಲೈಟಿಂಗ್ ಕನ್ಸಿಲರ್ ಆಗಿ ಯೂಸ್ ಮಾಡ್ಬೋದು. ನಿಮಗೆ ಹೈ ಎಂಡ್ ಬೇಕು, ಒಳ್ಳೇದು ಬೇಕು ಹೇಳಿದ್ರೆ ನೀವು ಇದನ್ನ ಪರ್ಚೇಸ್ ಮಾಡಿ ಹೇಳ್ತೇನೆ. ಅಥವಾ ನಿಮಗೆ ನಿಮ್ಮ ಅಫೋರ್ಡೆಬಲ್ ರೇಂಜಲ್ಲೇ ಅಂದರೆ ಇದು ಖಂಡಿತ ದಿಸ್ ಇಸ್ ಅ ಗುಡ್ ಒನ್. ಅದು ಬಿಟ್ಟು ಗೋಟ್ ಅಂತ ಹೇಳಿದ್ರೆ ಸ್ವಿಸ್ ಬ್ಯೂಟಿ ಕನ್ಸೀಲರ್, ಇದು ನೀವು ಪರ್ಚೇಸ್ ಮಾಡ್ಬೋದು. ಇದರಲ್ಲಿ 04 ಅಂತ ಮೀಡಿಯಂ ಬೇಜ್ ಇರಬೇಕು, ಇದರ ಶೇಡ್ ನೇಮ್ ನಂಗೆ ಗೊತ್ತಿಲ್ಲ, ಬಟ್ 04 ಹೈಲೈಟಿಂಗ್ ಕನ್ಸೀಲರ್. ಇದು ಇಷ್ಟನ್ನು ನಾನು ಹೈಲೈಟಿಂಗ್ ಯೂಸ್ ಮಾಡ್ತೇನೆ. ನೆಕ್ಸ್ಟ್ ನೋಡುವ ಬ್ಲಷಸ್. ಬ್ಲಷ್ಗಳಲ್ಲೂ ಅಷ್ಟೇ ತುಂಬಾ ವೆರೈಟೀಸ್ ಉಂಟು. ಲಿಕ್ವಿಡ್ ಬ್ಲಷ್ ಇರ್ಬೋದು, ಕ್ರೀಮ್ ಬ್ಲಷ್ ಇರ್ಬೋದು, ಇಲ್ಲ ಪೌಡರ್ ಬ್ಲಷ್ ಇರ್ಬೋದು. ಈಗ ಬ್ಲಷ್ ನಮಗೆ ಅಗತ್ಯ ಉಂಟಾ ಅಂತ ಕೇಳೋದಾದ್ರೆ ಅಫ್ಕೋರ್ಸ್ ನಾಟ್. ನೀವು ಯಾವುದೇ ನಿಮ್ಮ ಲಿಪ್ಸ್ಟಿಕ್ನ ಆಸ್ ಅ ಬ್ಲಷ್ ಯೂಸ್ ಮಾಡ್ಬೋದು. ಪಿಂಕ್ ಇರಲಿ, ರೆಡ್ ಇರಲಿ, ಕೋರಲ್ ಇರಲಿ, ನೀವು ಹೇಗಾದ್ರೂ ಕಸ್ಟಮೈಸ್ ಮಾಡ್ಕೋಬಹುದು. ಬಟ್ ಲಿಪ್ಸ್ಟಿಕ್ ವರ್ಕ್ಸ್ ಆಸ್ ಸೇಮ್ ಆಸ್ ಅ ಬ್ಲಷ್. ಹಾಗಾಗಿ ನಿಮಗೆ ಬ್ಲಷೇ ಪರ್ಚೇಸ್ ಮಾಡಬೇಕು ಅಂತ ಇಲ್ಲ. ಇನ್ನು ನೀವು ತುಂಬಾ ಅಂದ್ರೆ ಒಂದು ಬ್ಲಷ್ ಫ್ಯಾನ್ ಅಂತ ಹೇಳಿದ್ರೆ ಈಗ ಟ್ರೆಂಡ್ ಅಲ್ಲಿ ಇರೋದು ಅಂದ್ರೆ ಈ ಲಿಕ್ವಿಡ್ ಬ್ಲಷ್ ಅಥವಾ ಏನಿದು ಟಿಂಟೆಡ್ ಬ್ಲಷ್. ಇದು ವಾಟರಿ ಕನ್ಸಿಸ್ಟೆನ್ಸಿ ಇರ್ತದೆ, ಹಾಗೇನೆ ಒಂದು ಸಟಲ್ ನಿಮಗೆ ಕಲರ್ ಪೇ ಆಫ್ ಕೊಡ್ತದೆ. ಅಥವಾ ಈ ಕ್ರೀಮ್ ಬ್ಲಷ್ ಇನ್ನು ಸ್ವಲ್ಪ ಟಿಂಟ್ ಜಾಸ್ತಿ ಇರ್ತದೆ ಹೇಳ್ಬೋದು. ಮತ್ತೆ ಕ್ರೀಮ್ ಬೇಸ್ ಅಲ್ಲಿ ಇರ್ತದೆ ಅಲ್ವಾ. ಇದು ಆಯಿಲಿ ಸ್ಕಿನ್ ಅವ್ರಿಗೆ ಒಳ್ಳೇದು. ಇದು ನೀವು ನಾರ್ಮಲ್ ಡ್ರೈ ಸ್ಕಿನ್ ಅವರು ಕ್ರೀಮ್ ಬ್ಲಷ್ ಯೂಸ್ ಮಾಡ್ಬೋದು. ಆಯಿಲಿ ಕಾಂಬಿನೇಷನ್ ಸ್ಕಿನ್ ಇದ್ರೆ ನೀವು ಇದನ್ನ ಬ್ಲಷ್ ನ ಲೇಯರ್ ಮಾಡಬಹುದು. ನಿಮ್ಮ ಕ್ರೀಮ್ ಪ್ರಾಡಕ್ಟ್ಸ್ ಒಟ್ಟಿಗೆ ಪೌಡರ್ ನ ಮಿಕ್ಸ್ ಮಾಡಬಹುದು. ನೆಕ್ಸ್ಟ್ ಅಂದ್ರೆ ಕಾಂಟೋರ್ ಬ್ರಾನ್ಸರ್. ಇದಕ್ಕೆ ನಾನು ಹೇಳಿದೆ ಆಗ್ಲೇ ಆ ಪ್ಯಾಲೆಟ್ ಅಲ್ಲಿ ನಿಮಗೆ ಕಾಂಟೋರ್ ಶೀಟ್ ಸಿಗ್ತದೆ, ಹಾಗೆ ಅದು ನಿಮಗೆ ಬ್ರಾನ್ಸರ್ ಆಗೋ ವರ್ಕ್ ಆಗ್ತದೆ ಅಂತ. ಮತ್ತೆ ನಿಮಗೆ ಸಪರೇಟ್ ಆಗಿ ತಗೊಳ್ಬೇಕು, ಈಗ ನೀವು ಕನ್ಸಿಲರ್ ಬೇರೆ ತಗೊಂಡಿದ್ದೀರಿ, ಕರೆಕ್ಟರ್ ಬೇರೆ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ನೀವು ಕಾಂಟೋರ್ ಬ್ರಾನ್ಸರ್ ಬೇಕಾಕ ಹೇಳಿದ್ರೆ ಅದು ಅಷ್ಟೇ ನಿಮಗೆ ಆಕ್ಚುಲ್ ಆಗಿ ಬೇಕಂತ ಇಲ್ಲ. ನಿಮ್ಮ ಯಾವುದೇ ನ್ಯೂಡ್ ಐ ಶಾಡೋ ಪ್ಯಾಲೆಟ್ ಅಲ್ಲಿ ಇರುವಂತಹ ಬ್ರೌನ್ ಕಲರ್ ವಿಲ್ ಡೂ ದ ಸೇಮ್ ವರ್ಕ್. ಹಾಗಾಗಿ ನಿಮಗೆ ಬೇಕೇ ಬೇಕು ಅಂತ ಇಲ್ಲ. ಬೇಕಂದ್ರೆ ನೀವು ಪೌಡರ್ ಕ್ರೀಮ್ ಪ್ರಾಡಕ್ಟ್ಸ್ಗೆ ಹೋಗ್ಬೋದು. ನನ್ನ ಹತ್ರ ಇರೋದು ಹೇಳಿದ್ರೆ ಇನ್ಸೈಟ್ ಇಂದ 2-in-1 ಡೋ ಸ್ಟಿಕ್ ಬರ್ತದಲ್ಲ, ಕಾಂಟೋರ್ ಮತ್ತೆ ಹೈಲೈಟರ್. ಇದು ನಾನು ತುಂಬಾ ಹೆಚ್ಚು ಯೂಸ್ ಮಾಡಿದ್ದೇನೆ. ಇದು ಬಿಟ್ರೆ ನಾನು NYB ಇಂದ ಯೂಸ್ ಮಾಡಿದ್ದೇನೆ. ಎರಡು ತುಂಬಾ ಒಳ್ಳೆ ದೊಡ್ಡ ಪ್ಲಸ್ ಅಫೋರ್ಡೆಬಲ್ ರೇಂಜ್ ಅಲ್ಲಿ ಉಂಟು. ಮತ್ತೆ ನೀವು ಬ್ರಾನ್ಸರ್ಸ್ ತಗೊಳ್ಬೇಕು ಅಂತೆಲ್ಲ ಐ ಶಾಡೋಸ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್ ನೋಡುವ ಪೌಡರ್ಸ್. ಪೌಡರ್ ಅಲ್ಲೂ ತುಂಬಾ ವೆರೈಟೀಸ್ ಉಂಟು. ಯಾವುದೆಲ್ಲ ಹೇಳಿದ್ರೆ ಬನಾನಾ ಪೌಡರ್, ಪಿಂಕ್ ಪೌಡರ್, ಟ್ರಾನ್ಸ್ಲೂಸೆಂಟ್ ಪೌಡರ್, ಕಾಂಪ್ಯಾಕ್ಟ್ ಪೌಡರ್. ಈಗ ಸದ್ಯಕ್ಕೆ 4 ವೆರೈಟಿ ಉಂಟು ನನ್ನ ಹತ್ರ. ಯಾಕಂದ್ರೆ ನಾನು ವಿಡಿಯೋಸ್ ಮಾಡ್ತೇನೆ, ನನಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬೇಕಿರ್ತದೆ. ಈಗ ನಮಗೆ ಹೇಳ್ತಾಳಲ್ಲ ಇವಳ ಹತ್ರನೇ ಇಷ್ಟೊಂದು ಉಂಟು ಅಂತ ಅನ್ಕೊಳ್ಳೋರಿಗೆ ನಾನು ಹೇಳುದು, ನನಗೆ ವಿಡಿಯೋ ಪರ್ಪಸ್ಗೆ ಬೇರೆ ಬೇರೆ ಬೇಕಾಗಿರ್ತದೆ. ನಮ್ಮ ಪರ್ಸನಲ್ ಯೂಸ್ಗೆ ಹೇಳಿದ್ರೆ ಇಷ್ಟೊಂದು ಬೇಡವೇ ಬೇಡ. ಲಿಪ್ಸ್ಟಿಕ್ಸ್ ಬಿಟ್ಟು ಎಲ್ಲದರಲ್ಲೂ 1 or 2 ಆಪ್ಷನ್ಸ್ ಇದ್ರೆ ಸಾಕು. ಈಗ ಬ್ರೌನ್ ಸ್ಕಿನ್ ಟೋನ್ ಅವರು ಅಥವಾ ವೀಟಿಶ್ ಟು ಬ್ರೌನ್ ಡಸ್ಕಿ ಸ್ಕಿನ್ ಟೋನ್ ಅವರು ನೀವು ಬನಾನಾ ಪೌಡರ್ ಯೂಸ್ ಮಾಡಿದ್ರೆ ಒಳ್ಳೇದು. ನಿಮ್ಗೆ ಇದು ಫ್ಲಾಶ್ ಬ್ಯಾಕ್ಸ್ ಕೊಡೋದಿಲ್ಲ. ಫ್ಲಾಶ್ ಬ್ಯಾಕ್ ಅಂದ್ರೆ ಫೋಟೋ ತೆಗೆಯುವಾಗ ಗ್ರೇನೆಸ್ ಕಾಣೋದು, ನಿಮ್ಮ ಅಂಡರ್ ಐ ಅದೆಲ್ಲ ಕಾಣೋದಿಲ್ಲ. ಸೊ ಬನಾನಾ ಪೌಡರ್ ನೀವು ಯೂಸ್ ಮಾಡಬಹುದು, ಅಂದ್ರೆ ಈ ಯೆಲ್ಲೋ ಕಲರ್ ಪೌಡರ್ನ. ಆಕ್ಚುಲಿ ಇನ್ನೊಂದಂದ್ರೆ ಈ ಟ್ರಾನ್ಸ್ಲೂಸೆಂಟ್ ಹೇಳಿದ್ರೆ ವೈಟ್ ಬರ್ತದಲ್ಲ, ಇದು ನಿಮ್ಗೆ ಯಾವಾಗ ಬ್ರೈಟ್ನೆಸ್ ಬೇಕು ಅಂತ. ಆಕ್ಚುಲಿ ಇದು ಬ್ರೌನ್ ಸ್ಕಿನ್ ಅವ್ರು ಯೂಸ್ ಮಾಡಿದ್ರೆ ಫ್ಲಾಶ್ ಬ್ಯಾಕ್ಸ್ ಕೊಡ್ತದೆ, ಇದು ಫೇರ್ ಸ್ಕಿನ್ ಅವ್ರಿಗೆ ಒಳ್ಳೇದು. ಸೊ ಟ್ರಾನ್ಸ್ಲೂಸೆಂಟ್ ಪೌಡರ್ನ ನೀವು ಅವಾಯ್ಡ್ ಮಾಡಬಹುದು, ಬೇಕಾಗಿಲ್ಲ. ಇನ್ನು ಪಿಂಕ್ ಪೌಡರ್ ಹೇಳಿದ್ರೆ ಇದು ಯಾರಾದ್ರೂ ಯೂಸ್ ಮಾಡಬಹುದು, ಫೇರ್ ಆರ್ ಮೀಡಿಯಂ ಆರ್ ಡಸ್ಕಿ ಯಾರಾದ್ರೂ ಯೂಸ್ ಮಾಡಬಹುದು. ನಿಮ್ಮ ಅಂಡರ್ ಐನದು ಬ್ರೈಟನ್ ಅಪ್ ಮಾಡ್ತದೆ. ಇನ್ನು ಕಾಂಪ್ಯಾಕ್ಟ್ ಪೌಡರ್ ಆಸ್ ಯೂಶುವಲ್ ನಮ್ಮ ರೆಗ್ಯುಲರ್ ಯೂಸ್ಗೆ ನಮಗೆ ಬೇಕಾಗ್ತದೆ. ಈಗ ನೀವು ಪ್ರಾಪರ್ ಒಂದು ಮೇಕಪ್ ಮಾಡ್ತೀರಿ ಹೇಳಿದ್ರೆ ನೀವು ಬನಾನಾ ಪೌಡರ್ ಯೂಸ್ ಮಾಡಿ, ಅದು ಯಾರು ಯೂಸ್ ಮಾಡ್ಬೋದು ಯಾರಾದ್ರೂ. ನಿಮ್ಗೆ ಇದು ಅಂದ್ರೆ ತುಂಬಾ ಬ್ರೈಟ್ನೆಸ್ ಕೊಡೋದಿಲ್ಲ, ಬ್ರೈಟನ್ ಅಪ್ ಮಾಡ್ತದೆ, ಬಟ್ ಟೂ ಮಚ್ ಅಲ್ಲ. ಪಿಂಕ್ ಪೌಡರ್, ಟ್ರಾನ್ಸ್ಲೂಸೆಂಟ್ ಪೌಡರ್ ನೀವು ಸ್ಕಿಪ್ ಮಾಡ್ಬೋದು. ಮತ್ತೆ ಒಂದು ಕಾಂಪ್ಯಾಕ್ಟ್ ಇಟ್ಕೊಳ್ಬಹುದು, ನಿಮ್ಮ ಫೇವ್ರೇಟ್ ಕಾಂಪ್ಯಾಕ್ಟ್. ನಂದು ಆಸ್ ಯೂಶುವಲ್ ಮೇಬ್ಲಿನ್ ಇಂದಾನೆ ಫಿಟ್ ಮಿ ಕಾಂಪ್ಯಾಕ್ಟ್ ಪೌಡರ್. ಇದರಲ್ಲೂ ನನ್ನ ಶೇಡ್ 220. ನೀವು ಒಂದು ಕಾಂಪ್ಯಾಕ್ಟ್, ಒಂದು ಲೂಸ್ ಪೌಡರ್ನ ಸೆಲೆಕ್ಟ್ ಮಾಡ್ಬೋದು. ಎರಡು ಇದ್ರೆ ಯು ಆರ್ ಗುಡ್ ಟು ಗೋ. ಅಂದ್ರೆ ಕಾಂಪ್ಯಾಕ್ಟ್ ನಿಮಗೆ ಟಚ್ ಅಪ್ಗೆ ವರ್ಕ್ ಆಗ್ತದೆ, ಫೇಸ್ ಬೇಕ್ ಮಾಡ್ಲಿಕ್ಕೆ ನಿಮಗೆ ಲೂಸ್ ಪೌಡರ್ ವರ್ಕ್ ಆಗ್ತದೆ. ನೆಕ್ಸ್ಟ್ ನಾವು ಐ ಮೇಕಪ್ಗೆ ಬರುವ. ಫಸ್ಟ್ ಅಂದ್ರೆ ಐಬ್ರೋ ಪೆನ್ಸಿಲ್ಸ್. ನೀವು ಪೊಮೇಡ್ ಅಥವಾ ಜೆಲ್ ಅದಿದು ತಗೊಳ್ಳೋದಕ್ಕಿಂತ ನೀವು ಈ ತರ ಐಬ್ರೋ ಪೆನ್ಸಿಲ್ಸ್ ತಗೊಳ್ಬಹುದು. ಐಬ್ರೋ ಜೆಲ್ಸ್ ಎಲ್ಲ ತುಂಬಾ ಹೆವಿ ಅಂತ ಅನಿಸ್ತದೆ, ತುಂಬಾ ಅದು ಥಿಕ್ ಇರ್ತದಲ್ಲ ಅದರದ್ದು ಫಾರ್ಮುಲೇಷನ್. ಇದಾದ್ರೆ ತುಂಬಾ ಲೈಟ್ ಆಗಿರ್ತದೆ, ಪ್ಲಸ್ ನಿಮಗೆ ಅಂದ್ರೆ ಸ್ಟೇನ್ ಪವರ್ ಜಾಸ್ತಿನೂ ಇರ್ತದೆ. ವ್ಯಾಕ್ಸ್ ಮಿಕ್ಸ್ ಇರೋದ್ರಿಂದ ನಿಮ್ಗೆ ಅದು ಹೋಲ್ಡ್ ಕೊಡ್ತದೆ, ಮತ್ತೆ ಕಲರ್ ಪೇ ಆಫ್ ಏನು ಚೆನ್ನಾಗಿರ್ತದೆ. ನಿಮ್ದು ನನ್ನ ಹಾಗೇನೆ ಬ್ಲ್ಯಾಕ್ ಐಬ್ರೋ ಹೇರ್ ಇದ್ರೂ ನೀವು ಗ್ರೇ ಯೂಸ್ ಮಾಡಿ ಅಥವಾ ಬ್ರೌನ್, ಡಾರ್ಕ್ ಬ್ರೌನ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬರುವ ಐ ಶ್ಯಾಡೋಸ್ಗೆ. ಇದಂತೂ ತುಂಬಾ ಎಲ್ಲರಿಗೂ ಇಷ್ಟ ಆಗ್ತದೆ. ಐ ಶ್ಯಾಡೋ ಅಪ್ಲೈ ಮಾಡಬೇಕು, ನಮ್ಮ ಡ್ರೆಸ್ಗೆ ಮ್ಯಾಚಿಂಗ್ ಇರಬೇಕು, ಹಾಗೆಲ್ಲ. ನಾನಿಲ್ಲಿ ಸಜೆಸ್ಟ್ ಮಾಡ್ತೇನೆ ಒನ್ ಅಂಡ್ ಓನ್ಲಿ ಪ್ಯಾಲೆಟ್. ಸದ್ಯಕ್ಕೆ ನನ್ನ ರೀಸೆಂಟ್ ಪರ್ಚೇಸ್ ಇದು ಮಾರ್ಸ್ ಇಂದ ಡ್ಯಾನ್ಸ್ ಆಫ್ ಜಾಯ್ ಐ ಶ್ಯಾಡೋ ಪ್ಯಾಲೆಟ್. ನೋಡಿ ಇದರಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಶೇಡ್ಸ್ ಉಂಟು ಹೇಳಿದ್ರೆ ನಿಮ್ಮ ಎಲ್ಲಾ ಇಂಡಿಯನ್ ಔಟ್ಫಿಟ್ಸ್ಗೆ ಇದು ಸೂಟ್ ಆಗ್ತದೆ. ಈವನ್ ವೆಸ್ಟರ್ನ್ಸ್ಗೂ ಸೂಟ್ ಆಗ್ತದೆ, ಲೈಟ್ ಶೇಡ್ಸ್ ಎಲ್ಲ. ಮತ್ತೆ ಇದರಲ್ಲಿ ಒಂದು 6 ನಿಮಗೆ ಮ್ಯಾಟ್ ಶೇಡ್, ಒಂದು 5 ಶಿಮರ್ ಶೇಡ್, ಮತ್ತೆ
ಒಂದು ಗ್ಲಿಟರ್ ಶೇಡ್ ಸಿಗ್ತದೆ. ಈ ರೇಂಜ್ ಅಲ್ಲಿ ಉಂಟಲ್ಲ ನಿಮಗೆ ತುಂಬಾ ಆಪ್ಷನ್ಸ್ ಉಂಟು ಇದರಲ್ಲಿ, ಕಲರ್ ಆಪ್ಷನ್ಸ್. ಇದು ಬೆಸ್ಟ್ ಪ್ಯಾಲೆಟ್. ಅಂದ್ರೆ ಇದು ಅಂತಲ್ಲ, ಈ ತರ ಇರೋ ಯಾವುದೇ ಪ್ಯಾಲೆಟ್ ನ ನೀವು ಪರ್ಚೇಸ್ ಮಾಡಬಹುದು. ಇದಕ್ಕಿಂತ ಮುಂಚೆ ನಾನು ಯೂಸ್ ಮಾಡ್ತಿದ್ದೆ ಸ್ವಿಸ್ ಬ್ಯೂಟಿಯಿಂದ 9 ಕಲರ್ ಐ ಶಾಡೋ ಪ್ಯಾಲೆಟ್. ಅದು ನನ್ನ ಫೇವ್ರೇಟ್, ಮೋಸ್ಟ್ ಯೂಸ್ಡ್. ಮತ್ತೆ ಅದರ ಎಕ್ಸ್ಪೈರಿ ಆದ್ಮೇಲೆ ನಾವು ಬಿಸಾಡಲೇಬೇಕು, ಯಾಕಂದ್ರೆ ಐ ಶಾಡೋಸ್ ಅಷ್ಟೊಂದು ಯೂಸ್ ಆಗೋದಿಲ್ಲ, ಅದರ ಎಕ್ಸ್ಪೈರಿ ಬೇಗ ಆಗ್ತದೆ, ಪ್ರಾಡಕ್ಟ್ ಅಷ್ಟು ಖಾಲಿ ಆಗಿರೋದಿಲ್ಲ ಹಾಗೆ. ಅಥವಾ ಸೇಮ್ ಶೇಡ್ ನಾವು ಯೂಸ್ ಮಾಡಿರ್ತೇವೆ. ಅದಕ್ಕೆ ಇಂಥ ಪ್ಯಾಲೆಟ್ಸ್ ಆದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಶೇಡ್ಸ್ ಯೂಸ್ ಆಗ್ತದೆ ಒಕೇಶನಲಿ, ಹೇಗೆ ನಿಮ್ಮ ಡ್ರೆಸ್ಗೆ ಬೇಕು ಹಾಗೆ. ಈ ಶೇಡ್ ನ ನೀವು ಆಸ್ ಅ ಬ್ರಾನ್ಸರ್ ಯೂಸ್ ಮಾಡಬಹುದು, ಬ್ರೌನ್. ಮಾತ್ರ ನ್ಯೂಡ್ಸ್ ಅಲ್ಲಿ ಬೇಕು ಅಂತ ದಯವಿಟ್ಟು ಬ್ಲೈಂಡ್ ಆಗಿ ಯಾವುದೇ ಒಂದು ಒಳ್ಳೆ ಬ್ರ್ಯಾಂಡ್ ನ ನಂಬಲಿಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್ ಇದು ನಾನು ತುಂಬಾ ಇಷ್ಟಪಟ್ಟು ಪರ್ಚೇಸ್ ಮಾಡಿದಂತ ಪ್ಯಾಲೆಟ್. ಬಟ್ ಇದರ ಪಿಗ್ಮೆಂಟ್ ಪೇ ಆಫ್ ಹೇಗೆ ಉಂಟು, ಬಟ್ ಸ್ಟಿಲ್ ಇದೆರಡು ಪೌಡ್ರಿ ಅಂಡ್ ಚಾಕಿ, ಪಿಗ್ಮೆಂಟ್ ಪೇ ಆಫ್ 0. ನಿಮಗೆ ಕೈಯಲ್ಲಿ ಕೊಡೋಷ್ಟು ಪಿಗ್ಮೆಂಟ್ ಇದು ಐಸ್ ಅಲ್ಲಿ ಕೊಡೋದಿಲ್ಲ. ಇದರಲ್ಲಿರೋದು ಒಂದೇ ಒಂದು ಮ್ಯಾಟ್ ಶೇಡ್, ಮತ್ತೆಲ್ಲ ಶಿಮ್ಮರ್ ಶೇಡ್ಸ್. ಆ ಶಿಮ್ಮರ್ ಯಾವುದು ವರ್ಕ್ ಆಗೋದಿಲ್ಲ ಆಯ್ತಾ. ಇಂಥ ಪ್ಯಾಲೆಟ್ಸ್ ನ ನೀವು ದಯವಿಟ್ಟು ಪರ್ಚೇಸ್ ಮಾಡಬೇಡಿ, ನಿಮ್ಮ ಹಣ ವೇಸ್ಟ್ ಆಗ್ತದೆ ಹೊರತು ನಿಮ್ಗೆ ಏನು ಅದರಿಂದ ಇಟ್ಸ್ ನಾಟ್ ವರ್ತ್ ಯೋರ್ ಮನಿ. ಇನ್ನೊಂದು ಐ ಶಾಡೋ ಪ್ಯಾಲೆಟ್ ಹೇಳಿದ್ರೆ ಇದರಲ್ಲಿ ಇನ್ನೂ ಹೆಚ್ಚು ಡಿಫ್ರೆಂಟ್ ಕಲರ್ಸ್ ಉಂಟು. ಹೇಳ್ಬೇಕು ಹೇಳಿದ್ರೆ ಕಲರ್ ಥಿಯರಿ ತುಂಬಾ ಡಿಫ್ರೆಂಟ್ ಉಂಟು. ನ್ಯೂಡ್ ಶೇಡ್ಸ್ ಉಂಟು, ಪಿಂಕ್ ಉಂಟು, ಪರ್ಪಲ್ ಉಂಟು, ಶಿಮ್ಮರ್ಸ್ ಉಂಟು ಆಯ್ತಾ. ಮತ್ತೆ ಇನ್ನು ಕೆಲವು ಮ್ಯಾಟ್ಸ್ ಉಂಟು, ಬ್ಲೂ ಆಗ್ಬೋದು ಅಥವಾ ಬೀಚ್ ಇಂಥದ್ದು. ಇದರಲ್ಲಿ ನಿಮಗೆ 18 ಶೇಡ್ ಸಿಗ್ತದೆ, ಡಿಫ್ರೆಂಟ್ ಶೇಡ್ ಮಾಡಿ. ಈಗ ನಾನು ನಿಮ್ಗೆ ಇದನ್ನ ರೆಕಮೆಂಡ್ ಮಾಡಿದೆ. ಇದು ಒಳ್ಳೆ ಪ್ಯಾಲೆಟ್, ಪೇ ಆಫ್ ಒಳ್ಳೆ ಉಂಟು, ಶಿಮ್ಮರ್ಸ್ ಒಳ್ಳೆ ಉಂಟು, ಗ್ಲಿಟರ್ ಶೇಡ್ಸ್ ಇಲ್ಲ, ಶಿಮ್ಮರ್ಸ್ ಒಳ್ಳೆ ಉಂಟು, ಮ್ಯಾಟ್ಸ್ ಒಳ್ಳೆ ಉಂಟು, ಒಳ್ಳೆ ಪಿಗ್ಮೆಂಟ್ ಕೊಡ್ತದೆ, ಸೂಪರ್ ಪ್ಯಾಲೆಟ್ ಅಂತ. ನಿಮ್ಗೆ ಏನ್ ಅನ್ಸ್ತದೆ, ಇದನ್ನ ನಾವು ಪರ್ಚೇಸ್ ಮಾಡುವ ಅಂತ. ಬಟ್ ಇಲ್ಲಿ ಏನ್ ನಾವು ಚೂಸ್ ಮಾಡ್ಬೇಕು ಹೇಳಿದ್ರೆ ನಿಮ್ಗೆ ಆಕ್ಚುಲ್ ಅದು ಯೂಸ್ ಉಂಟಾ. ಈಗ ಅದರಲ್ಲಿರುವಂತಹ ಒಂದು ಪಿಂಕ್ ಶೇಡ್ ನಿಮ್ಗೆ ಯೂಸ್ ಆಗ್ತದೆ ಹೇಳಿದ್ರೆ ಅಷ್ಟು ದೊಡ್ಡ ಪ್ಯಾಲೆಟ್ ನಿಮ್ಗೆ ಯೂಸೇ ಇಲ್ಲ ಅಲ್ವಾ. ಬೇರೆ ಕಲರ್ ನಿಮ್ಗೆ ಅಗತ್ಯ ಇಲ್ಲ ಹೇಳಿದ್ರೆ ಅಷ್ಟು ದೊಡ್ಡ ಪ್ಯಾಲೆಟ್ ಅಷ್ಟು ಹಣ ಕೊಟ್ಟು ನೀವು ಪರ್ಚೇಸ್ ಮಾಡುವಂತ ಅಗತ್ಯ ಇಲ್ಲ. ಅದಕ್ಕಿಂತ ಅಫೋರ್ಡೆಬಲ್ ಅಲ್ಲಿ ನೀವು ಅಂತ ಒಂದು ಸಿಮಿಲರ್ ಕಲರ್ ಕೋಆರ್ಡಿನೇಷನ್ ಇರುವಂತಹ ಪ್ಯಾಲೆಟ್ ನ ನೀವು ಪರ್ಚೇಸ್ ಮಾಡಬಹುದು. ರೆವಲ್ಯೂಷನ್ ಹೇಳಿದ್ರೆ ಒಂದು ಒಳ್ಳೆ ಬ್ರ್ಯಾಂಡ್ ಅದು. ಸೊ ಅವರ ಪ್ರಾಡಕ್ಟ್ಸ್ ಅಷ್ಟೇ ಟಾಪ್ ನಾಚ್ ಇರ್ತದೆ. ಈಗ ನಾನು ಯೂಸ್ ಮಾಡ್ತೇನೆ ಯಾಕೆ ಹೇಳಿದ್ರೆ ನನ್ನ ವಿಡಿಯೋ ಪರ್ಪಸ್ಗೆ, ಅಥವಾ ನಾನು ಸ್ವಲ್ಪ ಲೈಟ್ ಆಗಿ ಕಲರ್ಸ್ ಯೂಸ್ ಮಾಡ್ತೇನೆ ಆಚೆ. ಅಂದ್ರೆ ಅಂತ ಒಂದು ಏನಾದ್ರು ಹತ್ರದ್ದು ಫಂಕ್ಷನ್ ಹೇಳಿದ್ರೆ ನಾನು ಸ್ವಲ್ಪ ಕಲರ್ಫುಲ್ ಆಗಿ ಐ ಮೇಕಪ್ ಮಾಡ್ತೇನೆ, ಆಗ ನನಗದು ಯೂಸ್ ಆಗ್ತದೆ. ಇಲ್ಲಾಂದ್ರೆ ನಾನು ಅಷ್ಟನ್ನ ಏನ್ ಮಾಡೋದು, ಅಷ್ಟು ಹಣ ಕೊಟ್ಟು ತಕೊಂಡಲ್ವಾ. ಅದನ್ನೇ ನಾನು ನಿಮಗೂ ಹೇಳ್ತೇನೆ, ನಿಮ್ಗೆ ಅದು ಬೇಕು, ಇದು ನಮ್ಗೆ ಯೂಸ್ ಆಗ್ತದೆ ಅಂತ ಇದ್ರೆ ಮಾತ್ರ ಪರ್ಚೇಸ್ ಮಾಡಿ. ಕಲರ್ಫುಲ್ ಐ ಶಾಡೋಸ್ ಅಪ್ಲೈ ಮಾಡ್ತೀರಾ ಹೇಳಿದ್ರೆ ನೀವು ಡೆಫಿನೆಟ್ಲಿ ಇದನ್ನ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದ್ರೆ ಯು ಬೆಟರ್ ಗೋ ಟು ಮಾರ್ಸ್. ಇನ್ನು ನಿಮ್ಗೆ ಗ್ಲಿಟರ್ ಪ್ಯಾಲೆಟ್ ಬೇಕು ಅಂತ ಹೇಳಿದ್ರೆ ನೀವು ಮಾರ್ಸ್ ಇಂದ ಈ ಗ್ಲಿಟರ್ ಪ್ಯಾಲೆಟ್ ನ ಪರ್ಚೇಸ್ ಮಾಡಬಹುದು. ಒಳ್ಳೊಳ್ಳೆ ಕಲರ್ಸ್ ಉಂಟು. ಕಲರ್ ಗ್ಲಿಟರ್ಸ್ ನೀವು ಅಪ್ಲೈ ಮಾಡ್ತೀರಾದ್ರೆ ಮಾತ್ರ. ನೆಕ್ಸ್ಟ್ ನೋಡುವ ಕಾಜಲ್ ಅಲ್ಲಿ ತುಂಬಾ ಸ್ಮಚ್ ಪ್ರೂಫ್ ಈ ತರ ಕಾಜಲ್ಸ್ ಉಂಟು. ರೆನೆಯಿಂದ ಮಿಡ್ ನೈಟ್ ಪೋಲ್ ಅದು ಟ್ರೈ ಮಾಡಲಿಲ್ಲ, ಪ್ಲಮ್ ಕಾಜಲ್ ಟ್ರೈ ಮಾಡಲಿಲ್ಲ. ಎರಡು ಒಳ್ಳೇದಂತ ನಾನು ಕೇಳಿದ್ದೇನೆ, ಬಟ್ ಅಷ್ಟೊಂದು ಕಾಜಲ್ಗೆ ಅಷ್ಟೊಂದು ಬಜೆಟ್ ಹಾಕ್ಬೇಕಂತ ಅನಿಸ್ತದೆ, ಅದಕ್ಕೆ ನಾನು ಅದನ್ನ ಪರ್ಚೇಸ್ ಮಾಡಲಿಲ್ಲ. ಅದು ಬಿಟ್ಟು ಸ್ಟೇಜ್ ಇಂದ ನನ್ನ ರೀಸೆಂಟ್ ಫೇವ್ರೇಟ್ ಹೇಳಿದೆ. ಇದು ಸ್ಮಚ್ ಪ್ರೂಫ್ ಅಂದ್ರೆ ಹಾಗೆ ಅಲ್ಲ, ಸ್ಮಚ್ ಆಗ್ತದೆ, ನೀವು ಕರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಸ್ಮಚ್ ಆಗೋದಿಲ್ಲ ಆಯ್ತಾ. ಇದು ಫಸ್ಟ್ ನಂದು, ಸೆಕೆಂಡ್ ಪರ್ಚೇಸ್ ಇದು ನನ್ನ ಫೇವ್ರೇಟ್ ಆಸ್ ಆಫ್ ನೌ. ಇದು ಬಿಟ್ಟು ನಾನು ಲ್ಯಾಕ್ಮಿಯಿಂದ ಯೂಸ್ ಮಾಡಿದ್ದೇನೆ, ಮೇಬಿಲಿನ್ ಓಜಿ, ಮತ್ತೆ ಫೇಸಸ್ ಕ್ಯಾನಡಾ ರೆಡ್ ಅದು ಪ್ಯಾಕೇಜಿಂಗ್ ಇದು ಕಾಜಲ್, ಅದು ಯೂಸ್ ಮಾಡಿದ್ದೇನೆ. ಅದು ಒಳ್ಳೆ ಉಂಟು, ಕಲರ್ ಪೇ ಆಫ್ ಒಳ್ಳೇದುಂಟು, ಬಟ್ ಸ್ಮಚ್ ಆಗೋದಿಲ್ಲ. ಅದನ್ನ ಯೂಸ್ ಮಾಡಿದ್ದೇನೆ. ರೀಸೆಂಟ್ ಆಗಿ ಮರ್ತು ಹೋಗ್ತಾ ಇತ್ತು ಪರ್ಚೇಸ್ ಮಾಡ್ಲಿಕ್ಕೆ, ಬಟ್ ಇದು ನನಗೆ ಒಳ್ಳೆ ಉಂಟು ಅನ್ನಿಸ್ತು. ಸೊ ಇದನ್ನ ನಾನು ರೀಪರ್ಚೇಸ್ ಮಾಡಿದ್ದೇನೆ. ನೆಕ್ಸ್ಟ್ ಹೇಳಿದ್ರೆ ಐಲೈನರ್ಸ್. ನೀವು ಐಲೈನರ್ ಅಪ್ಲೈ ಮಾಡ್ತಿರಾದ್ರೆ ಐಲೈನರ್ ಸಪರೇಟ್ ಆಗಿ ತಗೊಳ್ಬಹುದು. ಇಲ್ಲಾಂದ್ರೆ ಈಗ ಎಲ್ಲ ಸ್ಮಚ್ಡ್ ಕಾಜಲ್ ಲುಕ್ಸ್ ತುಂಬಾ ಟ್ರೆಂಡ್ ಅಲ್ಲಿ ಇರೋದಲ್ಲ, ಸೊ ನೀವು ಕಾಜಲ್ ಅನ್ನೇ ಯೂಸ್ ಮಾಡಬಹುದು ಆಸ್ ಐಲೈನರ್ ನೀವು ಪರ್ಚೇಸ್ ಮಾಡ್ತೀರಾ ಹೇಳಿದ್ರೆ ಮೇಬಿಲಿನ್ ಇಂದ ಈ ಕೊಲೋಸಲ್ ಒನ್ ಒಳ್ಳೇದುಂಟು, ಅಥವಾ ಸಿಸ್ಪಿಟಿ ಇಂದ ಪಾಪ್ ಐ ಸ್ಟೈಲ್ ಲೈನರ್, ಎರಡರಲ್ಲಿ ಯಾವ್ದಾದ್ರು ಒಂದು ಪರ್ಚೇಸ್ ಮಾಡಬಹುದು. ಬಟ್ ಇದು ಬೆಸ್ಟ್. ಅಥವಾ ಲ್ಯಾಕ್ಮಿದು ಇನ್ಸ್ಟಾ ಲೈನರ್ ಅಲ್ಲ, ಇನ್ನೊಂದಲ್ಲ, ಬ್ಲ್ಯಾಕ್ ಒನ್ ಲ್ಯಾಕ್ಮಿದು ಇಂಥದ್ದು, ಅದು ಸಹ ಒಳ್ಳೇದು. ನೆಕ್ಸ್ಟ್ ಹೇಳಿದ್ರೆ ಮಸ್ಕಾರ. ನೀವು ಯಾವ್ದಾವ್ದು ಕೆಲ್ಸಕ್ಕೆ ಬರೋದು ಮಸ್ಕಾರಕ್ಕಿಂತ ಈ ತರ ಕೆಲ್ಸಕ್ಕೆ ಬರುವಂತ ಮಸ್ಕಾರ ನೀವು ಪರ್ಚೇಸ್ ಮಾಡಬಹುದು. ಇದು ಸ್ವಿಸ್ ಬ್ಯೂಟಿ ಪ್ರೆಸಿಷನ್ ಮಸ್ಕಾರ, ಇದನ್ನ ನೀವು ಪರ್ಚೇಸ್ ಮಾಡಬಹುದು. ಅಥವಾ ನನ್ನ ಕರೆಂಟ್ ಫೇವ್ರೇಟ್ ಹೇಳಿದ್ರೆ ಇದು ಮಾರ್ಸ್ ಇಂದ, ನೀವು ನೋಡಿರ್ತೀರಾ ನಾನು ಯೂಸ್ ಮಾಡೋದು, ಅದು ನಂಗೆ ಸಿಗ್ತಾ ಇಲ್ಲ ಟೈಮಿಗೆ, ನಾನು ಅದರಲ್ಲಿ ಪಿಕ್ಚರ್ ಹಾಕ್ತೇನೆ ಅದರದ್ದು. ಬ್ಲ್ಯಾಕ್ ಅಂಡ್ ರೋಸ್ ಗೋಲ್ಡ್ ಕಲರ್ ಆ ಮಸ್ಕಾರನ ನಾನು ತುಂಬಾ ಯೂಸ್ ಮಾಡ್ತೇನೆ. ತುಂಬಾ ಒಳ್ಳೆ ವಾಲ್ಯೂಮ್ ಕೊಡ್ತದೆ, ತುಂಬಾ ಒಳ್ಳೆ ಲೆಂತ್ ಕೊಡ್ತದೆ, ಬೆಸ್ಟ್. ನೆಕ್ಸ್ಟ್ ನೋಡುವ ಲಿಪ್ ಲೈನರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅಂದ್ರೆ ಪಿಂಕ್ ನೂಡ್ ಕಲರೇ ಯೂಸ್ ಮಾಡಿ, ನಮಗೆ ಡಾರ್ಕ್ ಎಲ್ಲ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಅಂತ ಲಿಪ್ಸ್ಟಿಕ್ ನೀವು ಯೂಸ್ ಮಾಡೋದಾದ್ರೂ ನೀವು ಲಿಪ್ ಲೈನರ್ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನಿಮ್ಮ ಲಿಪ್ಸ್, ಅಂದ್ರೆ ಪೌಟಿ ಕಾಣಿಸ್ತದೆ. ಅದಕ್ಕೆ ನೀವು ಈ
ಮಾಮೂಲಿ 30 ರೂಪೀಸ್ ಏನು ಫ್ಯಾನ್ಸಿಗಳಲ್ಲಿ ಸಿಗ್ತದೆ ಅಂತ ಲಿಪ್ ಲೈನರ್ ತಗೊಳ್ಳೋದಕ್ಕಿಂತ ಒಂದು 70 ರೂಪಾಯಿ ಕೊಟ್ಟು ಮಾರ್ಸ್ ಅಥವಾ ಸ್ವಿಸ್ ಬ್ಯೂಟಿಯಿಂದ ಇಂಥ ನೀವು ಲಿಪ್ ಲೈನರ್ಸ್ ನ ಪರ್ಚೇಸ್ ಮಾಡಬಹುದು. ಈಗ ಲಿಪ್ ಲೈನರ್ಸ್ ಅಲ್ಲಿ ನಿಮ್ಮ ಹತ್ರ ಮೇನ್ ಆಗಿ ಒಂದು 2-3 ಕಲರ್ಸ್ ಇರಬೇಕು. ಅದು ಯಾವುದು ಹೇಳಿದ್ರೆ ಹೀಗೆ ಬ್ರೌನ್, ಡಾರ್ಕ್ ಬ್ರೌನ್ ಇಷ್ಟ ಆಗುದಿಲ್ಲ ಹೇಳಿದೆ, ಯಾಕಂದ್ರೆ ರೆಡ್ ವೇರ್ ಮಾಡುವಾಗ ನಿಮಗೆ ಡಾರ್ಕ್ ಬ್ರೌನ್ ಅಥವಾ ರೆಡ್ ಎಲ್ಲ ಹೆಲ್ಪ್ ಆಗ್ತದೆ. ಅಥವಾ ಸ್ವಲ್ಪ ಹೀಗೆ ಲೈಟರ್ ಬ್ರೌನ್ ಅಲ್ಲೂ ನೀವು ಪರ್ಚೇಸ್ ಮಾಡಬಹುದು. ಓಕೆ, ಇದು ಮಾರ್ಸ್ ಇಂದ ಕ್ಯಾಂಡಲಿಷಿಯಸ್ ಬ್ರೌನ್ ನೋಡಿ, ಹೀಗೆ ರೆಡ್ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಇದು ರೆಡ್ ಟೀಸ್ ಪರ್ಫೆಕ್ಟ್ ಮರೂನ್ ಅಂತ, ಮರೂನ್ಗಿಂತ ಅದು ಪಿಂಕಿಶ್ ಜಾಸ್ತಿ ಉಂಟು. ಮತ್ತೆ ಇದೊಂದು ರೆಡ್ ಟೀಸ್ ಅಂತ ಮಾರ್ಸ್ ಇಂದ, ಆಯ್ತಾ. ರೆಡ್ ಲಿಪ್ಸ್ಟಿಕ್ ಅಥವಾ ಪಿಂಕ್ ಲಿಪ್ಸ್ಟಿಕ್ ನೀವು ಯೂಸ್ ಮಾಡುವಾಗ ರೆಡ್ ಅಥವಾ ಬ್ರೌನ್ ಲಿಪ್ ಲೈನರ್ ಯೂಸ್ ಮಾಡಿ ನೋಡಿ ಹೇಗೆ ಕಾಣ್ತದೆ ಅಂತ ಆಮೇಲೆ ಕಾಮೆಂಟ್ ಅಲ್ಲಿ ನನಗೆ ಹೇಳಿ. ನೆಕ್ಸ್ಟ್ ಫೈನಲಿ ನೋಡುವ ಲಿಪ್ಸ್ಟಿಕ್ಸ್ ಅಲ್ಲೂ ತುಂಬಾ ವೆರೈಟೀಸ್ ಉಂಟು. ಲಿಕ್ವಿಡ್ ಲಿಪ್ಸ್ಟಿಕ್, ಕ್ರೇಯಾನ್ ಲಿಪ್ಸ್ಟಿಕ್, ಇದು ಗ್ಲಾಸಿ ಲಿಪ್ಸ್ಟಿಕ್ ಬರ್ತದಲ್ಲ ವಿನೈಲ್ ಇಂಕ್ ಮೆಬೆಲಿನ್ ಇಂದ, ಅದು ಮ್ಯಾಟ್ ಅಂಡ್ ಕ್ರೀಮ್ ಬುಲೆಟ್ ಲಿಪ್ಸ್ಟಿಕ್ಸ್, ಹಾಗೆ ಲಿಪ್ ಗ್ಲಾಸ್. ಇಷ್ಟೊಂದು ವೆರೈಟಿ ಬರ್ತದೆ. ಸದ್ಯಕ್ಕೆ ಲಿಪ್ ಗ್ಲಾಸ್ ತುಂಬಾ ಸೌಂಡ್ ಮಾಡ್ತದೆ ಅಲ್ವಾ, ಹಾಗಾಗಿ ನಾವು ಲಿಪ್ ಗ್ಲಾಸ್ ಅಪ್ಲೈ ಮಾಡಿ ನೋಡುವ. ನನಗೆ ಹೆಚ್ಚಾಗಿ ಇಷ್ಟ ಆಗ್ತದೆ ಲಿಕ್ವಿಡ್, ಕಂಪ್ಲೀಟ್ಲಿ ಮ್ಯಾಟ್ ಆರ್ ವಿನೈಲ್ ಇಂಕ್ ಅಲ್ಲಿ. ಈ ಶೇಡ್ ನನಗೆ ಪರ್ಟಿಕ್ಯುಲರ್ ಆಗಿ ತುಂಬಾ ಇಷ್ಟ, ಇದು ಇರ್ರೆಸಿಸ್ಟಿಬಲ್ ಅಂತ. ಬುಲೆಟ್ ಲಿಪ್ಸ್ಟಿಕ್ ಇದಷ್ಟು ಫ್ಯಾನ್ ಅಲ್ಲ ನಾನು, ನಂಗೆ ಏನಾದ್ರು ವಿಡಿಯೋಗೆ ಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೇನೆ, ಆಚೆ ಹೋದಾಗ ಯೂಸ್ ಮಾಡೋದು ಕಮ್ಮಿ. ಯಾಕಂದ್ರೆ ರೀ ಅಪ್ಲಿಕೇಶನ್ ಯಾರು ಮಾಡ್ತಾರೆ, ಒಂದ್ಸತಿ ನೀವು ಅಪ್ಲೈ ಮಾಡಿ ಡನ್ ಅಂಡ್ ಡಸ್ಟ್ ಇರಬೇಕು. ಅದನ್ನು ಮತ್ತೆ ಓಪನ್ ಮಾಡು, ಅಪ್ಲೈ ಮಾಡು, ಮತ್ತೆ ಇಡು, ಇದೆಲ್ಲ ನಂಗೆ ಓದಲೆಲ್ಲ ಆಗೋದಿಲ್ಲ. ಸದ್ಯಕ್ಕೆ ನಾನು ಗ್ಲಾಸ್ ಒಂದು ಪರ್ಚೇಸ್ ಮಾಡಿದ್ದೇನೆ. ಇದು ಮಾರ್ಸ್ ಇಂದ ಕ್ಯಾಂಡಲಿಷಿಯಸ್ ಲಿಪ್ ಗ್ಲಾಸ್. ಇದು ಲಾಂಗ್ ಲಾಸ್ಟಿಂಗ್ ಅಲ್ಲ, ನೀವು ರೀ ಅಪ್ಲೈ ಮಾಡ್ತಾನೆ ಇರಬೇಕು. ಝೀರೋ ಟು ಟೂಟಿ ಫ್ರೂಟಿ ಅಂತ ಶೇಡ್ ನೇಮ್ ಇದ್ರದ್ದು. ಅಂಡ್ ಫೈನಲಿ ಇಷ್ಟೆಲ್ಲ ಮೇಕಪ್ ಮಾಡಿ ಅದನ್ನ ಸೆಟ್ ಮಾಡ್ಬೇಕಲ್ಲ, ಅದನ್ನ ಲಾಕ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಮೇಕಪ್ ಫಿಕ್ಸರ್. ನನ್ನ ಮೋಸ್ಟ್ ಫೇವ್ರೇಟ್ ಹೇಳಿದ್ರೆ ಅದು ಸ್ವಿಸ್ ಬ್ಯೂಟಿ ಮೇಕಪ್ ಫಿಕ್ಸರ್ ನ್ಯಾಚುರಲ್. ಇದು ಡೂಯಿ ಫಿನಿಶ್ ಕೊಡೋದಿಲ್ಲ, ನ್ಯಾಚುರಲ್ ಮ್ಯಾಟ್ ಫಿನಿಶ್, ಆಯ್ತಾ. ಇದು ನನ್ನ ಮೋಸ್ಟ್ ಫೇವ್ರೇಟ್ ಅಂಡ್ ಮೋಸ್ಟ್ ಯೂಸ್ಡ್. ಅದು ಬಿಟ್ರೆ ನಾನು ಇದರಲ್ಲೂ 2 ಯೂಸ್ ಮಾಡಿದ್ದೇನೆ. ಫೇಸಸ್ ಕೆನಡಾದಿಂದ ಅಲ್ಟೈಮ್ ಪ್ರೋ ಮೇಕಪ್ ಫಿಕ್ಸರ್. ಮೇಕಪ್ ಫಿಕ್ಸರ್ ಹೇಳಿದ್ರೆ ಲಾಸ್ಟ್ ಅಲ್ಲಿ ನಿಮ್ಮ ಮೇಕಪ್ ನ ಫಿಕ್ಸ್ ಮಾಡೋದು, ಅಂದ್ರೆ ಅದನ್ನ ಒಂದು ಲಾಕ್ ಮಾಡೋದು, ಅದಕ್ಕೆ ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತೇವೆ. ಬಟ್ ನಾನೀಗ ಹೊಸದಾಗಿ ಅಂದ್ರೆ ಇದರಲ್ಲಿ ಒಂದು ಹಾಫ್ ಇದರಲ್ಲಿ ಇದು ಆಲ್ಮೋಸ್ಟ್ ಖಾಲಿ ಆಗಿದೆ. ಸ್ಟೇಜ್ 9 to 9 ಸೆಟ್ ಮಿ ಅಪ್ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ. ಇದು ಸೆಟ್ಟಿಂಗ್ ಸ್ಪ್ರೇ ಅಂದ್ರೆ ಪ್ರೆಪ್ ಪ್ಲಸ್ ಫಿಕ್ಸ್ ಪ್ಲಸ್ ರಿಫ್ರೆಶ್. ನೀವು ಇದರಿಂದ ಪ್ರೆಪ್ ಮಾಡಬಹುದು, ಪ್ರೈಮರ್ ಬದಲಿಗೆ ಇದನ್ನ ನೀವು ಸ್ಪ್ರೇ ಮಾಡಬಹುದು, ಮೇಕಪ್ ಸ್ಟಾರ್ಟ್ ಮಾಡಬಹುದು. ನಡುವಲ್ಲಿ ನಿಮ್ಗೆ ಏನಾದ್ರು ರಿಫ್ರೆಶ್ ಬೇಕು ಹೇಳಿದ್ರೆ ನೀವು ಆಗ ಇದನ್ನ ಅಪ್ಲೈ ಮಾಡಬಹುದು, ಆಮೇಲೆ ಎಂಡಲ್ಲಿ ಅಪ್ಲೈ ಮಾಡಬಹುದು. ಇದು ನಿಮಗೆ ಆಲ್ ಇನ್ ಒನ್ ಆಗಿ ವರ್ಕ್ ಆಗ್ತದೆ. ಈ ತರ ಏನು ಸೆಟ್ಟಿಂಗ್ ಸ್ಪ್ರೇ ಹೇಳಿದ್ರೆ ಫಿಕ್ಸರ್ ನೀವು ಎಂಡಲ್ಲೇ ಯೂಸ್ ಮಾಡಬೇಕು, ಆಯ್ತಾ. ಇದ್ರದ್ದು ಹೋಲ್ಡ್ ಅಥವಾ ಇದು ಹೇಗೆ ಮೇಕಪ್ ನೆಟ್ಕೊಳ್ತದೆ ಅದರ ಕೆಪಾಸಿಟಿ ಎಲ್ಲ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಇದು ಹೊಸತ್ತು, ನನ್ನ ರೀಸೆಂಟ್ ಪರ್ಚೇಸ್ ನಾನು ಹೇಳಿದಾಗಿದೆ. ನಾನು ಯೂಸ್ ಮಾಡಲಿಲ್ಲ, ಇನ್ನು ಯೂಸ್ ಮಾಡಿದ್ರೆ ಖಂಡಿತ ಇದರ ಫೀಡ್ಬ್ಯಾಕ್ ನಾನು ಹೇಳ್ತೇನೆ. ಇದೆಲ್ಲ ಮ್ಯಾಕ್ ಪ್ರೆಪ್ಮಿ ಪ್ಲಸ್ ಎಲ್ಲ ಉಂಟಲ್ಲ, ಅದೆಲ್ಲ ಇದೇ ತರ ಬರ್ತದೆ, ಅದು ನೀವು ಯಾವಾಗಾದ್ರೂ ಯೂಸ್ ಮಾಡ್ಬೋದು ಆ ಟೈಪ್ಸ್ ಅಲ್ಲಿ. ಬಟ್ ಆ ಲೆವೆಲ್ ಅದು ಪರ್ಫಾರ್ಮೆನ್ಸ್ ಗೊತ್ತಿಲ್ಲ ನನಗೆ, ಇನ್ನು ನಾನು ಟೆಸ್ಟ್ ಮಾಡ್ಬೇಕಷ್ಟೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇಷ್ಟೆಲ್ಲ ಮೇಕಪ್ ಮಾಡ್ಲಿಕ್ಕೆ ನಿಮಗೆ ಕೆಲವು ಟೂಲ್ಸ್ ಬೇಕು. ಒಂದು ಹೇಳಿದ್ರೆ ಈ ಬ್ಲೆಂಡರ್ಸ್ ವೆರಿ ಯೂಸ್ಫುಲ್. ನಿಮ್ಮ ಎಲ್ಲಾ ಕ್ರೀಮ್ ಪ್ರಾಡಕ್ಟ್ಸ್ ನ ಇದು ಆಸಮ್ ಆಗಿ ಬ್ಲೆಂಡ್ ಮಾಡ್ತದೆ. ಇದು ಸ್ಟೇಜ್ ಅವ್ರದ್ದು, ತುಂಬಾ ಸಾಫ್ಟ್ ಅಂಡ್ ಸ್ಪಾಂಜಿ ಉಂಟು ಇದು. ಇದು ಅಷ್ಟೇ ನಾನು ಯೂಸ್ ಮಾಡಲಿಲ್ಲ, ಹೊಸದು. ಬ್ಲೆಂಡರ್ಸ್ ಎಷ್ಟಿದ್ರು ಸಾಕಾಗೋದಿಲ್ಲ. ಮತ್ತೆ ಮೇಕಪ್ ಬ್ರಷಸ್ ಉಂಟಲ್ಲ, ನೀವು ಸ್ವಿಸ್ ಬ್ಯೂಟಿನ ಟ್ರೈ ಮಾಡಬಹುದು, ಮಾರ್ಸಿನ ಟ್ರೈ ಮಾಡಬಹುದು. ಇನ್ನು ನಿಮಗೆ ರೀಸನೇಬಲ್ ಹೇಳಿದ್ರೆ ಅಮೆಝಾನ್ ಅಲ್ಲಿ ಮಾಂಗ್ಯಾ ಅಂತ ಒಂದು ಬ್ರ್ಯಾಂಡ್ ಇಂದ ಸಿಗ್ತದೆ ಒಳ್ಳೆ ಮೇಕಪ್ ಬ್ರಷಸ್. ನಾನ್ ತಕೊಂಡಿದ್ದೇನೆ ಝೋವಾ ಇಂದ. ಅದ್ಸ ಒಳ್ಳೆ ಅಂದ್ರೆ ಮೇಕಪ್ ಬ್ರಷ್. ಒಂದು ಆಲ್ಮೋಸ್ಟ್ 4 to 5 years ಆಯ್ತು ಅದಕ್ಕೆ. ಇನ್ನು ಸ್ವಿಸ್ ಬ್ಯೂಟಿ ಮಾಸ್ಕ್ ಎಲ್ಲ ಅದು ನಿಮಗೆ ಒಳ್ಳೆ ಕ್ವಾಲಿಟಿದು, ಬಟ್ ರೇಟ್ ಸ್ವಲ್ಪ ಹಾಗೆ ಜಾಸ್ತಿ ಇರ್ತದೆ. ಮತ್ತೆ ಬ್ರಷ್ ಪ್ಯಾಕ್ ಅದೆಲ್ಲ ಉಂಟು, ನಿಮಗೆ ಹೇಗೆ ಯಾವ್ದು ನಿಮ್ಮ ಬಜೆಟ್ ಅಲ್ಲಿ ಉಂಟು ಅದನ್ನು ನೀವು ಪರ್ಚೇಸ್ ಮಾಡಬಹುದು. ಕಡಿಮೆ ಹೇಳಿದ್ರೆ ನಾನು ಅಮೆಝಾನ್ ಇದೇನು ಹೇಳಿದೆ ಅದ್ರದ್ದು ಲಿಂಕ್ ಬೇಕಂದ್ರೆ ಕೇಳಿ, ನಾನು ಲಿಂಕ್ ಹಾಕ್ತಾರೆ, ನೀವು ಅದರಿಂದ ಪರ್ಚೇಸ್ ಮಾಡಬಹುದು. ಇದಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಬಾಯ್.